Okay, a problem is given, it is still not started. We are proving this problem by using what? Mathematical induction. ನಾವಾಗಲೇ ಹೇಳಿದೆ ಈ ಪ್ರಾಬ್ಲಮ್ ನಾವು ಯಾವಾಗಲೂ ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡ್ಕೊಂಡೆ ಪ್ರೂವ್ ಮಾಡಬೇಕಾಗುತ್ತೆ. ಪ್ರೂವ್ ದಟ್ ಅಂತ ಕೇಳಿದ್ರೆ ಅದನ್ನೇ ಯೂಸ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ, ರೈಟ್? ಹಾಗಾದ್ರೆ ಮೊದಲನೇ ಸ್ಟೆಪ್ ಏನು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ? ನಮಗೆ ಗೊತ್ತಿದೆ ಬೇಸಿಸ್ ಸ್ಟೆಪ್ ಅಲ್ವಾ? ಸೊ ಬೇಸಿಸ್ ಸ್ಟೆಪ್, ಫಸ್ಟ್ ಸ್ಟೆಪ್ ಇಸ್ ಬೇಸಿಸ್ ಸ್ಟೆಪ್. Right, the first step is basis step, correct? Now basis step means we have to prove that s of 1 is true. Prove that. ನಿಮಗೆ ನೆನಪಿದೆ ಅಲ್ವಾ ಹಿಂದಿನ ಪ್ರಾಬ್ಲಮ್ ನೆನಪು ಮಾಡ್ಕೊಳ್ಳಿ. ಅಲ್ಲಿ ನಾವೇನ್ ಪ್ರೂವ್ ಮಾಡಿದ್ವಿ? s of 1 is true ಅಂತ ಪ್ರೂವ್ ಮಾಡ್ಬೇಕಲ್ವಾ ಬೇಸಿಸ್ ಸ್ಟೆಪ್ ಅಲ್ಲಿ. ಅಂದ್ರೆ n ಜಾಗದಲ್ಲಿ 1 ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಅರ್ಥ ಅಲ್ವಾ ಇದು? n ಜಾಗದಲ್ಲಿ 1 ಹಾಕಿ ಅಂತ. ಹಾಗಾದ್ರೆ ಪ್ರಾಬ್ಲಮ್ ಇದೆ ಅಲ್ವಾ? ಇಲ್ಲಿ ಎಲ್ಲೆಲ್ಲಿ ಏನೇನಿದೆಯೋ ಅಲ್ಲಿ ಒಂದೊಂದು ಹಾಕೊಳ್ತಾ ಹೋಗೋಣ, ರೈಟ್? ಅಬ್ಸರ್ವ್ ಮಾಡಿ. ನಾವು ಸಮೇಷನ್ ಆಫ್ I equals 0 to 1. See, in the place of n I am putting 1. n ಜಾಗದಲ್ಲಿ ಏನು ಹಾಕಿ? 1 ಹಾಕಿ. f I ಸ್ಕ್ವೇರ್. ದಯವಿಟ್ಟು ತಪ್ಪು ಮಾಡಬೇಡಿ, I ಜಾಗದಲ್ಲಿ 1 ಹಾಕಬಾರದು, n ಜಾಗದಲ್ಲಿ ಮಾತ್ರ 1, right? Because there are two sides are there. Here it is left hand side, this is right hand side. Left hand side which value we are getting, same value we should get in right hand side. ಇಲ್ಲಿ ಏನ್ ವ್ಯಾಲ್ಯೂ ಸಿಗುತ್ತೋ ಇಲ್ಲೂ ಅದೇ ವ್ಯಾಲ್ಯೂ ಸಿಗ್ಬೇಕು ಅಲ್ವಾ? ಅದೇ ಬೇಸಿಸ್ ಸ್ಟೆಪ್ ಅಲ್ವಾ? ಹಾಗಾದ್ರೆ ಫಸ್ಟ್ ಇದನ್ನ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಣ. ಸಮ್ಮೇಷನ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಸಮ್ಮೇಷನ್ ಅಂದ್ರೆ ಒಂದೊಂದೇ ವ್ಯಾಲ್ಯೂನ ಆಡ್ ಮಾಡ್ತಾ ಬಾ ಅಂತ, ರೈಟ್? ಒಂದೊಂದೇ ವ್ಯಾಲ್ಯೂ ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು? 0 ಇಂದ ಶುರು ಮಾಡಿ 1 ತನಕ ಆಡ್ ಮಾಡು ಅಂತ, ರೈಟ್? ಸಮ್ಮೇಷನ್ ಅಂದ್ರೆ ಏನು ಕರೆಕ್ಟ್ ಆಗಿ ಗಮನಿಸಬೇಕು. 0 ಇಂದ ಶುರು ಮಾಡಿ 1 ತನಕ ಆಡ್ ಮಾಡು ಅಂತ, ದಟ್ ಇಸ್ ಕಾಲ್ಡ್ ಸಮ್ಮೇಷನ್. ಸೊ ನಾನು ಈಗೇನ್ ಮಾಡ್ತಾ ಇದ್ದೀನಿ? ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಶುರು ಮಾಡೋಣ ನೋಡಿ. I ಜಾಗದಲ್ಲಿ ಏನ್ ಹಾಕೋಣ? 0 ಹಾಕೋಣ. ಫಸ್ಟ್ I ವ್ಯಾಲ್ಯೂ ಸ್ಟಾರ್ಟ್ ಫ್ರಮ್ 0 ಅಲ್ವಾ? ಸೊ f0 ಸ್ಕ್ವೇರ್ ಪ್ಲಸ್ I ಜಾಗದಲ್ಲಿ ಏನ್ ಹಾಕಿದೀನಿ? 0 ಹಾಕಿದೀನಿ. ಪ್ಲಸ್ ಯಾಕೆ ಹಾಕಿದೆ? ಸಮ್ಮೇಷನ್ ಇದೆ ಅಲ್ವಾ? ಹಾಗಾಗಿ ಈಗ ಏನ್ ಮಾಡಿ? I ಗೆ 1 ಹಾಕಿ, I 1 ಸಬ್ಸ್ಟಿಟ್ಯೂಟ್ ಮಾಡಿ. ಲಾಸ್ಟ್ ವ್ಯಾಲ್ಯೂ ಲೋಯರ್ ಲಿಮಿಟ್ ಇಂದ ಅಪ್ಪರ್ ಲಿಮಿಟ್ ತನಕ ಆಡ್ ಮಾಡ್ತಾ ಹೋಗ್ಬೇಕು, ರೈಟ್? ಸೊ I ಗೆ 0 ಹಾಕಿದೆ, f0 ಸ್ಕ್ವೇರ್ ಪ್ಲಸ್ ಈಗ ಏನ್ ಮಾಡಿ? I ಗೆ 1 ಹಾಕಿ ನೋಡಿ, ಲಾಸ್ಟ್ ವ್ಯಾಲ್ಯೂ 1, right? So f1 square, correct? Now that equals to, what is f0 value? f0 is 0, correct? ನೆನಪಿಟ್ಕೊಂಡಿದ್ದೀರಾ? f0 ಅಂದ್ರೆ 0 ಅಂತ, f1 ಅಂದ್ರೆ 1 ಅಂತ, initial values. So f0 means 0, 0 square is obviously 0, plus f1 is 1, correct? Initial value 1 square. So what we will get? 0 plus 1 is, right? Summation simplify ಮಾಡೋದು ಗೊತ್ತಾಯ್ತಾ ಹೇಗೆ ಅಂತ? ಫಸ್ಟ್ ಏನ್ ಮಾಡಬೇಕು? I ಗೆ 0 ಹಾಕಿ, ನೆಕ್ಸ್ಟ್ I ಗೆ ಏನ್ ಮಾಡಿ? 1 ಹಾಕಿ, ಅಲ್ಲಿಗೆ f1 ಸ್ಕ್ವೇರ್ ಆಯ್ತಲ್ವಾ? ಸೊ ಸಮ್ಮೇಷನ್ ಅಂದ್ರೆ ಅರ್ಥನೇ ಅದು. ಫಸ್ಟ್ 0 ಇಂದ ಶುರು ಮಾಡು. 0 ಪ್ಲಸ್ 1, 1 ಲಾಸ್ಟ್ ಅಲ್ವಾ ಲಿಮಿಟ್? ಸಪೋಸ್ 2 ಇದಿದ್ರೆ f0 ಸ್ಕ್ವೇರ್ ಪ್ಲಸ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಆಗ್ತಾ ಇತ್ತು. ಎಲ್ಲಿ? ಇಲ್ಲಿ 2 ಇದಿದ್ರೆ. ಓಕೆ, ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡಿನ ವ್ಯಾಲ್ಯೂ ಎಷ್ಟು? 1 ಅಲ್ವಾ? ಇದರ ವ್ಯಾಲ್ಯೂ ಎಷ್ಟು ಸಿಕ್ತು? 1. ಈಗ ಏನ್ ಮಾಡೋಣ? ರೈಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ, ಅದು 1 ಬರ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಇಸ್ ವಾಟ್? fn ಇಂಟು fn ಪ್ಲಸ್ 1 ಅಲ್ವಾ? ಓಕೆ, ನಾವು n ಜಾಗದಲ್ಲಿ ಏನ್ ಮಾಡಿ? ಈಗ 1 ಸಬ್ಸ್ಟಿಟ್ಯೂಟ್ ಮಾಡಿ, ಏನಾಗುತ್ತೆ? f1, ರೈಟ್? s of 1 ತಾನೇ ನಾವು ಪ್ರೂವ್ ಮಾಡ್ತಾ ಇರೋದು. n ಜಾಗದಲ್ಲಿ 1 ಹಾಕ್ಬೇಕು. ಸೊ f1 ಇಂಟು 1 ಪ್ಲಸ್ 1 2. What is f1 value? f1 is 1 alva, right? f2 value,
F2 value is also 1 alva. 0 1 1. F2 values are 1. 1 into 1. So left hand side equals to the right hand side. ನೋಡಿ ಎರಡು ಸೇಮ್ ಬಂದಿದೆ ಅಲ್ವಾ, ಇದ್ರ ವ್ಯಾಲ್ಯೂ ಸೇಮ್ ಬಂದಿದೆ, ಇದ್ರ ವ್ಯಾಲ್ಯೂನು ಸೇಮ್ ಬಂದಿದೆ, ರೈಟ್. ಸಮ್ಮೇಶನ್ ಮಾಡೋದು ಗೊತ್ತಾಗಿದ್ಯಾ? ಸಮ್ಮೇಶನ್ ಯಾವ ತರ ಅಂತ, ಫಸ್ಟ್ ಐ ಗೆ 0 ಹಾಕಿ, ನೆಕ್ಸ್ಟ್ ಏನ್ ಮಾಡಿ ಐ ಗೆ 1 ಹಾಕಿ, ಪ್ಲಸ್ ಮಾಡ್ಬೇಕು, ಯಾಕೆ ಸಮ್ಮೇಶನ್ ಇದೆ ಅಲ್ವಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ is equal to right hand side. Therefore S of 1 is true. Therefore S of 1 is true. So ಇಲ್ಲಿ ಬರ್ಕೊಳ್ಳಿ, ಗೊತ್ತಾಗಿಲ್ಲ ಅಂದ್ರೆ put the value 1 in the place of n. n ಜಾಗದಲ್ಲಿ 1 ಹಾಕ್ಬೇಕು. F1 1 plus 1 ಆರೋ ಮಾರ್ಕ್ ಹಾಕೋತೀರಾ, ಆರೋ ಮಾರ್ಕ್ ಹಾಕೊಳ್ಳಿ. ಐ ವ್ಯಾಲ್ಯೂ 0, ನೆಕ್ಸ್ಟ್ ಐ ವ್ಯಾಲ್ಯೂ 1. ಇಲ್ಲೂ ಆರೋ ಮಾರ್ಕ್ ಹಾಕೋತೀರಾ, ಎನ್ ಜಾಗದಲ್ಲಿ 1, 1 plus 1 2. Now the next step is induction hypothesis. Second step, induction hypothesis. This is second step. In a second step of mathematical induction, what we are proving? Prove that or assume that S of k is true. Alva, same ಹಿಂದಿನ ಪ್ರಾಬ್ಲಮ್ ನೆನಪು ಮಾಡ್ಕೊಳ್ಳಿ. Assume that S of k is true. That means in the place of n you put k. n ಜಾಗದಲ್ಲಿ k ಹಾಕಿ ಅಷ್ಟೇನೆ, ಬೇರೆ ಏನು ಸಿಂಪ್ಲಿಫಿಕೇಶನ್ ಇಲ್ಲ. ಎಲ್ಲೆಲ್ಲಿ n ಇದೆಯೋ ಅಲ್ಲಿ k ಹಾಕ್ತಾ ಬನ್ನಿ. ಏನ್ ಬರುತ್ತೆ ನೋಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. ಸಮ್ಮೇಶನ್ ಆಫ್ i equals 0 to k, i equals 0 to k. In the place of n you put k. Fi square equals fk into fk plus 1. n ಜಾಗದಲ್ಲಿ k ಹಾಕಿ ಅಷ್ಟೇ ಅಲ್ವಾ, ಎಲ್ಲೆಲ್ಲಿ n ಇದೆಯೋ ಅಲ್ಲಿ k ಹಾಕ್ತಾ ಬನ್ನಿ. ರೈಟ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ನೀವು ಗಮನಿಸಬೇಕು, ಈ ಸ್ಟೆಪ್ ಇದೆಯಲ್ಲ ಯಾವ್ದದು, ಐ ಈಕ್ವಲ್ 0 to k fi ಸ್ಕ್ವೇರ್ ಅಂತ ಮುಂದೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಇಂಡಕ್ಷನ್ ಸ್ಟೆಪ್ ಅಲ್ಲಿ ಈ ಸ್ಟೆಪ್ ಬರುತ್ತೆ. ಇದು ಬಂದ ತಕ್ಷಣ ಏನ್ ಬರಿಬೇಕು ನೀವು, fk into fk plus 1 ಬರಿಬೇಕು. ನೆನಪಿಟ್ಕೋತೀರಾ, ಇದು ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಈ ಸ್ಟೆಪ್ ಬರುತ್ತೆ. ಇದು ಬಂದ ತಕ್ಷಣ ನೀವು ಇದನ್ನ ಬರಿಬೇಕು. ಅಕಾರ್ಡಿಂಗ್ ಟು ವಿಚ್ ಸ್ಟೆಪ್, ಇಂಡಕ್ಷನ್ ಹೈಪೋಥಿಸಿಸ್. ನೆನಪಿಟ್ಕೋತೀರಾ ಹಾಗಾದ್ರೆ, ಐ ಈಕ್ವಲ್ 0 to k fi ಸ್ಕ್ವೇರ್ ಈಕ್ವಲ್ಸ್ fk into fk plus 1. ಅಂದ್ರೆ ಈ ಜಾಗದಲ್ಲಿ ಏನ್ ಬರಿಬಹುದು, ಇದನ್ನ ಬರಿಬಹುದು. ನೆನ್ಪಿಟ್ಕೋತೀರಾ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ. ಈ ಜಾಗದಲ್ಲಿ ನಾನು ಏನ್ ಬರೀತೀನಿ, ಇದನ್ನ ಬರೀತೀನಿ. ಏನಂತ ಹೇಳ್ತೀನಿ, ಅಕಾರ್ಡಿಂಗ್ ಟು ಇಂಡಕ್ಷನ್ ಹೈಪೋಥಿಸಿಸ್ ಅಂತ ಕರಿತೀನಿ. ಅವ್ ನೆನ್ಪಿಟ್ಕೋಬೇಕು ನೀವು. ಈ ಜಾಗದಲ್ಲಿ ಇದನ್ನ ಬರೀತೀನಿ, ಈ ಜಾಗದಲ್ಲಿ ಇದನ್ನ ಬರೀಬಹುದು. ನೆನ್ಪಿಡ್ಕೊಳ್ಳಿ, ಐ ಈಕ್ವಲ್ 0 to k fi ಸ್ಕ್ವೇರ್ ಅಂತ ಮುಂದಿನ ಸ್ಟೆಪ್ ಅಲ್ಲಿ ಬರುತ್ತೆ. ಅವಾಗ ತಕ್ಷಣ ನಾನು ಬರೀತೀನಿ ಅದಕ್ಕೆ fk into fk plus 1 ಅಂತ ಬರೀತೀನಿ.
ರೈಟ್. ಇಂಡಕ್ಷನ್ ಹೈಪೋಥಿಸಿಸ್ ಅರ್ಥ ಆಯ್ತಾ? ಎನ್ ಜಾಗದಲ್ಲಿ ಕೆ ಹಾಕಿ, ಇಲ್ಲೂ ಅಷ್ಟೇ ಎನ್ ಜಾಗದಲ್ಲಿ ರೈಟ್ ಇದು ಬರುತ್ತೆ. ಇನ್ನೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ, ಈ ಸ್ಟೆಪ್ ಬರುತ್ತೆ. ಇದು ಬಂದ ತಕ್ಷಣ ನಾನು ಇದನ್ನ ಬರಿತೀನಿ. Next step is last step, induction step. Next step ಏನು? ಇಂಡಕ್ಷನ್ ಸ್ಟೆಪ್. ಓಕೆ, ಇಂಡಕ್ಷನ್ ಸ್ಟೆಪ್ ಸ್ವಲ್ಪ ಲೆಂತಿ ಬರುತ್ತೆ. ಇದೇ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಗಮನ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬೇಡಿ, ಕರೆಕ್ಟ್ ಆಗಿ ಗಮನಿಸಿ. ಈ ಸ್ಟೆಪ್ ಬಂತು ಅಂದ್ರೆ ಪ್ರಾಬ್ಲಮ್ ಜೆಬಿ ಹಾಕೊಂಡ್ರೆ ಮಾರ್ಕ್ಸ್ ನಿಮ್ ಜೆಬಿ ಬಂತು ಅಂತ ಅರ್ಥ. ರೈಟ್, ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಗಮನಿಸ್ಬೇಕು. ರೈಟ್, ನಾನು ಮೇಲ್ಗಡೆ ರಬ್ ಮಾಡ್ತಾ ಇದ್ದೀನಿ, ಇದನ್ನ ಮಾತ್ರ ಉಳಿಸ್ಕೊತೀನಿ, ಮೇಲ್ಗಡೆ ರಬ್ ಮಾಡ್ತಾ ಇದ್ದೀನಿ. Summation of I equals 0 to n fi square equals fn into fn plus. ಇದನ್ನೇ ಮತ್ತೆ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಲಾಸ್ಟ್ ಸ್ಟೆಪ್ ಇಸ್ ವಾಟ್? ಇಂಡಕ್ಷನ್ ಸ್ಟೆಪ್. ಹಿಂದಿನ ಪ್ರಾಬ್ಲಮ್ಗಳು ನೆನಪು ಮಾಡ್ಕೊಳ್ಳಿ ನೀವು. ಇಂಡಕ್ಷನ್ ಸ್ಟೆಪ್ ಮಾಡೋಕ್ಕಿಂತ ಮುಂಚೆ ಏನನ್ನ ಪ್ರೂವ್ ಮಾಡಬೇಕು ಅಂತ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕೊಳ್ಳಿ. ಏನನ್ನ ಪ್ರೂವ್ ಮಾಡಬೇಕು ನಾನು ಅಂತ. ಇಂಡಕ್ಷನ್ ಸ್ಟೆಪ್ ಏನ್ ಹೇಳುತ್ತೆ ಹೇಳಿ? ಪ್ರೂವ್ ದಟ್ ಎಸ್ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ಅಂತ ಅಲ್ವಾ? ನೆನಪು ಮಾಡ್ಕೊಳ್ಳಿ ಹಿಂದಿನ ಪ್ರಾಬ್ಲಮ್. ಪ್ರೂವ್ ದಟ್ ಎಸ್ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ಅಂದ್ರೆ ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕ್ಬೇಕು. ಅದೇ ನಿಮಗೆ ಆನ್ಸರ್, ಅದೇ ನಿಮಗೆ ಸೊಲ್ಯೂಷನ್ ಬರಬೇಕಾಗಿರುವಂತದ್ದು. ಹಾಗಾದ್ರೆ ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕೋಣ. ಸೈಡ್ ಅಲ್ಲಿ ಬರ್ಕೋಬೇಕು, ಏನನ್ನು ಪ್ರೂವ್ ಮಾಡಬೇಕು ಅಂತ ಸೈಡ್ ಅಲ್ಲಿ ಬರ್ಕೋಬೇಕು. ರೈಟ್, ಸೈಡ್ ಅಲ್ಲಿ ಬರ್ಕೊಳ್ಳಿ ಏನನ್ನು ಪ್ರೂವ್ ಮಾಡಬೇಕು ಅಂತ. ಎನ್ ಜಾಗದಲ್ಲಿ ಏನ್ ಮಾಡೋಣ? ಕೆ ಪ್ಲಸ್ 1 ನೋಡೋಣ ಏನ್ ಬರುತ್ತೆ. ಸಮ್ಮೇಶನ್ ಆಫ್ ಐ ಈಕ್ವಲ್ 0 ಟು ಕೆ ಪ್ಲಸ್ 1. ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕ್ಬೇಕು. ಎಫ್ ಐ ಸ್ಕ್ವಯರ್ ಈಕ್ವಲ್ಸ್ ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಎಫ್ ಕೆ ಪ್ಲಸ್ 1 ಇಂಟು ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕ್ತಾ ಇದ್ದೀನಿ. ಎಫ್ ಕೆ ಪ್ಲಸ್ 1 ಇಂಟು ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿ ಏನ್ ಬರುತ್ತೆ? ಕೆ ಪ್ಲಸ್ 1 ಪ್ಲಸ್ 1 ಕೆ ಪ್ಲಸ್ 2. ರೈಟ್, ಇನ್ನೊಂದ್ಸಲಿ ಬರೀತಾ ಹೇಳ್ತಾ ಇದ್ದೀನಿ ನೋಡಿ. ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿ ಎಫ್ ಕೆ ಪ್ಲಸ್ 1 ಆಯ್ತಲ್ವಾ, ಇಂಟು ಇಲ್ಲೂ ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿ ಕೆ ಪ್ಲಸ್ 1 ಪ್ಲಸ್ 1 ಏನಾಯ್ತು? ಕೆ ಪ್ಲಸ್ 2. ಇದನ್ನ ಪ್ರೂವ್ ಮಾಡ್ಬೇಕು ನೀವು. ಸೈಡ್ ಅಲ್ಲಿ ಬರ್ಕೊಳ್ಳಿ ಏನ್ ಪ್ರೂವ್ ಮಾಡ್ಬೇಕು ಅಂತ. ಈ ಆನ್ಸರ್ ಬರ್ಬೇಕು. I equals 0 to k plus 1 fi square equals fk plus 1 into fk plus 2. ಈ ಆನ್ಸರ್ ಬರ್ಬೇಕು. ಸೈಡ್ ಅಲ್ಲಿ ಬರ್ಕೋತೀರಾ? ಏನ್ ಮಾಡಿದೆ ನಾನು? ಎನ್ ಜಾಗದಲ್ಲಿ ಕೆ ಪ್ಲಸ್ 1 ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲಿ ಎನ್ ಜಾಗದಲ್ಲಿ ಏನ್ ಬರುತ್ತೆ? ಕೆ ಪ್ಲಸ್ 1. ಎನ್ ಜಾಗದಲ್ಲಿ ಏನ್ ಬರುತ್ತೆ? ಕೆ ಪ್ಲಸ್ 1. ಎನ್ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿದ್ರೆ ಏನಾಯ್ತು? ಕೆ ಪ್ಲಸ್ 1 ಪ್ಲಸ್ 1. ನಾವು ಸ್ಟಾರ್ಟ್ ದಿ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ ಬನ್ನಿ. ನಾನು ಏನ್ ಮಾಡ್ತೀನಿ? ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ, ಇದನ್ನ ಹಿಡ್ಕೊಂಡು ಪ್ರೂವ್ ಮಾಡ್ತೀನಿ. ಇದನ್ನ ಹಿಡ್ಕೊಂಡು ಇದನ್ನ ಪ್ರೂವ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಿಟ್ಟು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ಸಮ್ಮೇಶನ್ ಆಫ್ ಐ ಈಕ್ವಲ್ 0 ಟು ಕೆ ಪ್ಲಸ್ 1 ಎಫ್ ಐ ಸ್ಕ್ವಯರ್. ಗೊತ್ತಾಗ್ತಿದ್ಯಾ? ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡಿದ್ದೀನಿ ಇವಾಗ. ರೈಟ್, ಇಲ್ಲೇ ಟ್ವಿಸ್ಟ್ ಇರೋದು. ಇದು ಸ್ವಲ್ಪ ಅರ್ಥ ಆಗುತ್ತೋ ಇಲ್ವೋ ನೀವೇ ಹೇಳ್ಬೇಕು ನಂಗೆ. ಗೊತ್ತಾಗಿಲ್ಲ ಅಂದ್ರೆ ಪಿಂಗ್ ಮಾಡಿ. ಇದನ್ನ ನಾನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ. ಆ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ನಿಮ್ಗೆ ಈ ಆನ್ಸರ್ ಸಿಗುತ್ತೆ. ಎಫ್ ಕೆ ಪ್ಲಸ್ 1 ಇಂಟು ಎಫ್ ಕೆ ಪ್ಲಸ್ 2 ಸಿಗುತ್ತೆ. ನೋಡೋಣ ಸ್ಪ್ಲಿಟ್ ಮಾಡೋದು ಹೇಗೆ ನೋಡೋಣ. ದಿಸ್ ಕ್ಯಾನ್ ಬಿ ಸ್ಪ್ಲಿಟೆಡ್ ಆಸ್ ಸಮ್ಮೇಶನ್ ಆಫ್
I equal 0 to k ಏನ್ ಮಾಡ್ಕೊಂಡೆ k plus 1 ಟರ್ಮ್ ತನಕ ಇದೆ ಬಟ್ ನಾನೇನ್ ಬರ್ಕೊಂಡೆ k ತನಕ ಸ್ಟಾಪ್ ಮಾಡಿದೆ ಇನ್ 1 ಟರ್ಮ್ ಉಳಿತು ಯಾವ್ದದು k plus 1 ಅದನ್ನ i ಜಾಗದಲ್ಲಿ ಹಾಕ್ತೀನಿ ಎಲ್ಲ ಮೀನಿಂಗ್ ಒಂದೇ ಅಲ್ವಾ 0 ಇಂದ k ತನಕ ಬರ್ಕೋತೀನಿ ಇನ್ 1 ಟರ್ಮ್ ಯಾವ್ದು ಉಳಿತು k plus 1 ಉಳಿತಲ್ವಾ ಅದನ್ನ i ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅರ್ಥ ಆಯ್ತಾ ಇದನ್ನ ಹಾಗೆ ಬರ್ಕೋತೀನಿ fi ಸ್ಕ್ವಯರ್ ಪ್ಲಸ್ ನೋಡಿ ಸ್ಪ್ಲಿಟ್ ಮಾಡ್ತಾ ಇದೀನಿ ಇದನ್ನ 0 ಇಂದ k ತನಕ ಬರ್ಕೋತೀನಿ ಇದು ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ಇನ್ ಒಂದು ಟರ್ಮ್ ಉಳ್ಕೊಳ್ತು ಯಾವ್ದದು k ಪ್ಲಸ್ 1 ಅಲ್ವಾ ಇಲ್ಲೊಂದಿದೆ ಅಲ್ವಾ k ಪ್ಲಸ್ 1 ಅದನ್ನೇನ್ ಮಾಡ್ತೀನಿ ಈ i ಜಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಲಾಸ್ಟ್ ಟರ್ಮ್ ಅಲ್ವಾ ಅದು ಅದಕ್ಕೆ ಸಮ್ಮೇಷನ್ ಬೇಡ ರೈಟ್ ಸೊ f i ಜಾಗ ಏನಾಗ್ತೀನಿ k ಪ್ಲಸ್ 1 ರೈಟ್ ಕರೆಕ್ಟ್ ಆಗಿ ಗಮನಿಸಬೇಕು ಇದನ್ನ ಸ್ಪ್ಲಿಟ್ ಮಾಡ್ಬೇಕೋತಾ ಇದ್ದೀನಿ ಹೆಂಗ್ ಸ್ಪ್ಲಿಟ್ ಮಾಡಿದೆ 0 ಇಂದ k ತನಕ 1 ಟರ್ಮ್ ಆಯ್ತು 0 ಇಂದ k ತನಕ ಬರ್ಕೊಂಡೆ ಇನ್ ಒಂದು ಟರ್ಮ್ ಉಳಿತು ಲಾಸ್ಟ್ ಟರ್ಮ್ ಯಾವ್ದು k ಪ್ಲಸ್ 1 ಅಲ್ವಾ ಅದನ್ನ ಡೈರೆಕ್ಟ್ ಆಗಿ i ಜಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ರೈಟ್ ಲಾಸ್ಟ್ k ತನಕ ಬರೆದ ಮೇಲೆ ಇನ್ ಒಂದು ಟರ್ಮ್ ಉಳ್ಕೊಳ್ಳುತ್ತೆ ಯಾವ್ದು k ಪ್ಲಸ್ 1 ಅಲ್ವಾ ಲಾಸ್ಟ್ ಟರ್ಮ್ ಅದನ್ನ ಡೈರೆಕ್ಟ್ ಆಗಿ i ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಮತ್ ಸಮ್ಮೇಷನ್ ಹಾಕ್ಬಾರ್ದು ಇಲ್ಲಿ ತಪ್ಪಾಗುತ್ತೆ ಒಂದೇ ವ್ಯಾಲ್ಯೂ ಉಳ್ಕೊಳತ್ತಾನೆ k ಪ್ಲಸ್ ಒಂದೇ ಉಳ್ಕೊಳ್ಳೋದು ಅದನ್ನ ಏನ್ ಮಾಡ್ತೀನಿ i ಜಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ರೈಟ್ ಇನ್ನೊಂದ್ಸರಿ ಹೇಳ್ತಾ ಇದೀನಿ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯಲ್ಲ 0 to k ಪ್ಲಸ್ 1 ಅದನ್ನ ಸ್ಪ್ಲಿಟ್ ಮಾಡಿ ಬರ್ಕೋತಾ ಇದೀನಿ 0 ಇಂದ k ತನಕ 1 ಇದನ್ನ ಹಾಗೆ ಬರ್ಕೋತೀನಿ ಇನ್ ಒಂದು ಟರ್ಮ್ ಉಳ್ಕೊಳುತ್ತೆ ಯಾವ್ದದು k ಪ್ಲಸ್ 1 ಅಲ್ವಾ ಡೈರೆಕ್ಟ್ ಆಗಿ i ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಲ್ಲಿ ಕಂಪ್ಲೀಟ್ ಆಯ್ತಲ್ವಾ 0 to k 1 ಸ್ಟೆಪ್ 0 to k 1 ಸ್ಟೆಪ್ ಇನ್ನೊಂದು ಯಾವುದು ಡೈರೆಕ್ಟ್ k ಪ್ಲಸ್ 1 ರೈಟ್ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೆಂಗ್ ಬಂತು ಅಂತ ಹೇಳ್ತೀನಿ ರೈಟ್ ಸೊ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ ಹೆಂಗ್ ಸ್ಪ್ಲಿಟ್ ಮಾಡಿದೀನಿ 0 to k ಒಂದು ಟರ್ಮ್ ಇನ್ 1 ಟರ್ಮ್ ಉಳ್ಕೊಳ್ತು ಯಾವ್ದು k ಪ್ಲಸ್ 1 ಅದನ್ನ ಡೈರೆಕ್ಟ್ ಆಗಿ ಏನ್ ಮಾಡಿದೀನಿ i ಜಾಗ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಸ್ಕ್ವಯರ್ ಸ್ಕ್ವಯರ್ ಹಾಗೆ ಇದೆ ಓಕೆ ಸಿಂಪ್ಲಿಫೈ ಮಾಡೋಣ ನಂಗೆ ಏನ್ ಆನ್ಸರ್ ಬರಬೇಕು fk ಪ್ಲಸ್ 1 ಇಂಟು fk ಪ್ಲಸ್ 2 ನೋಡೋಣವಾ ನಾನೀಗ ನಿಮಗೆ ಹಿಂದಿನ ಸ್ಟೆಪ್ ಕರ್ಕೊಂಡು ಹೋಗ್ತೀನಿ ಏನದು ಹಿಂದಿನ ಸ್ಟೆಪ್ ಈ ಜಾಗದಲ್ಲಿ ಏನ್ ಬರೀಬಹುದು ಈ ಜಾಗದಲ್ಲಿ ಅಕಾರ್ಡಿಂಗ್ ಟು ಇಂಡಕ್ಷನ್ ಹೈಪೋಥಿಸಿಸ್ ಏನ್ ಬರೀತೀರಾ fk ಇಂಟು fk ಪ್ಲಸ್ 1 ಅಲ್ವಾ ನಾನು ಅದಕ್ಕೆ ಹೇಳಿದೆ ಅವಳ ನೆನ್ಪಿಡ್ಕೊಳ್ಳಿ ಇದು ಬಂದ್ರೆ ಈ ಜಾಗದಲ್ಲಿ ಇದನ್ನ ಬರೀತೀನಿ ಅಕಾರ್ಡಿಂಗ್ ಟು ವಿಚ್ ಸ್ಟೆಪ್ ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್ ಹಿಂದಿನ ಸ್ಟೆಪ್ ನೋಡಿ ಗೊತ್ತಾಗುತ್ತೆ ನಿಮಗೆ ಹಿಂದಿನ ಸ್ಟೆಪ್ ಅಲ್ಲಿ i equal 0 to k fi ಸ್ಕ್ವೇರ್ ಏನಂತ ಬರೀಬಹುದು fk ಇಂಟು fk ಪ್ಲಸ್ 1 ಅಂತ ಬರೀಬಹುದು ಪ್ಲಸ್ ಇದನ್ನ ಹಾಗೆ ಬರ್ಕೋತೀನಿ f ಸ್ಕ್ವೇರ್ ಇಂಟು k ಪ್ಲಸ್ 1 ಇದೆಯಲ್ಲ ಅದನ್ನ ಏನಂತ ಬರೀಬಹುದು fk ಪ್ಲಸ್ 1 ಇಂಟು fk ಪ್ಲಸ್ 1 ಅಂತ ಬರೀಬಹುದಲ್ವಾ f ಸ್ಕ್ವೇರ್ k ಪ್ಲಸ್ 1 ಅನ್ನು ಏನಂತ ಬರೀಬಹುದು fk ಪ್ಲಸ್ 1 ಇಂಟು fk ಪ್ಲಸ್ 1 ಇದನ್ನ ಹೆಂಗ್ ಬರೆದ್ರಿ ಅಕಾರ್ಡಿಂಗ್ ಟು ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್ ಹಿಂದಿನ ಸ್ಟೆಪ್ ನೋಡಿ ಇದ್ರ ಜಾಗದಲ್ಲಿ ಇದನ್ನ ಬರೀಬಹುದು ರೈಟ್ ನೆಕ್ಸ್ಟ್ ಇಲ್ಲೂ fk ಪ್ಲಸ್ 1 ಇದೆ ಇಲ್ಲೂ fk ಪ್ಲಸ್ 1 ಇದೆ ಕಾಮನ್ ತೆಗಿಲ್ಲ ನೋಡಿ ಇಲ್ಲೂ fk ಪ್ಲಸ್ 1 ಇದೆ ಇಲ್ಲೂ fk ಪ್ಲಸ್ 1 ರೈಟ್ ಕಾಮನ್ ತೆಗಿತೀನಿ ನೋಡಿ this is fk plus 2 sir right fk plus 2 ಅಲ್ವಾ ನೋಡಿ k n ಜಾಗದಲ್ಲಿ k ಹಾಕಿ k plus 1 sir fk plus 1 right so fk plus 1 ಎರಡು ಕಡೆ ಇದೆ ಅಲ್ವಾ ಕಾಮನ್ ತೆಗಿರಿ ಏನ್ ಬರುತ್ತೆ ನಿಮಗೆ fk ಇಲ್ಲಿ fk ಆಯ್ತು ರೈಟ್ fk plus 1 common fk into fk plus 1 plus
f square. Okay, take fk plus 1 common. fk plus ಇದು ಉಳ್ಕೊಳ್ತಲ್ವಾ, fk plus, ರೈಟ್, ಇಲ್ಲಿ ಒಂದು ಟರ್ಮ್ ಯಾವ್ದು ಉಳ್ಕೊಳ್ತೋ, fk plus 1 ಉಳ್ಕೊಳ್ತು. ಕರೆಕ್ಟಾ? ಕರೆಕ್ಟ್ ಆಗಿ ನೋಡಿ, fk plus 1 ಕಾಮನ್ ತೆಗೆದಿದ್ದೀನಿ, ಏನ್ ಉಳ್ಕೊಳ್ತು, fk ಉಳ್ಕೊಳ್ತು. ಇವೆರಡರಲ್ಲಿ fk plus 1 ಕಾಮನ್ ತೆಗೆದು ಉಳ್ಕೊಳ್ತು, fk ಪ್ಲಸ್ ಇಲ್ಲಿ ಒನ್ ಟೈಮ್ ತೆಗೆದಿದ್ದೀನಿ ಹೊರಗಡೆ, fk plus 1 ಒನ್ ಟೈಮ್ ಹೊರಗಡೆ ತೆಗೆದಿದ್ದೀನಿ, ಏನ್ ಉಳ್ಕೊಳ್ತು, fk plus 1. Now fk plus 1 as it is, fk plus 1 ಏನಂತ ಬರೀಬಹುದು, fk plus 2 ಅಂತ ಬರೀಬಹುದು. ನೆನಪಿದೆಯಾ? f ಪ್ರಾಪರ್ಟಿ ನೋಡಿ, ಫಸ್ಟ್ ಹೇಳಿದ್ದೆ, fk into fk plus 1 is fk plus 1. Right? So summation of I equals 0 to k plus 1. ಇದೇ ಅಲ್ವಾ ನಾವು ಪ್ರೂವ್ ಮಾಡ್ಬೇಕಾಗಿರೋದು ನೋಡಿ, fk plus 1 into, ರೈಟ್, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಗಮನಿಸಿ. ರೈಟ್, fk plus 1 ಕಾಮನ್ ತೆಗಿರಿ, ರೈಟ್, fk plus 1 ಕಾಮನ್ ತೆಗಿರಿ, ಏನ್ ಉಳಿತು, fk ಉಳಿತು, ಪ್ಲಸ್ ಒನ್ ಟೈಮ್ fk ಪ್ಲಸ್ ಹೊರಗಡೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಟೈಮ್ ಉಳ್ಕೊಂಡಿದೆ ಅಲ್ವಾ ಇಲ್ಲಿ, fk plus 1 ಏನಂತ ಬರೀಬಹುದು, fk plus 2 ಅಂತ ಬರೀಬಹುದು. fk plus 1 can be written as fk plus 2. ಅದನ್ನ ಅಲ್ವಾ ನಾವು ಪ್ರೂವ್ ಮಾಡ್ಬೇಕಾಗಿರೋದು ನೋಡಿ. ರೈಟ್, somewhat difficult but ಕರೆಕ್ಟ್ ಆಗಿ ಗಮನಿಸಬೇಕು, ಎಸ್ಪೆಷಲಿ ಈ ಸ್ಟೆಪ್ ನೋಡಿ, ಈ ಸ್ಟೆಪ್ ಇನ್ನೊಂದ್ಸಲಿ ನೋಡಿ, 0 to k plus 1, n ಜಾಗದಲ್ಲಿ k plus 1 ಹಾಕೊಳ್ಳಿ, ರೈಟ್, n ಜಾಗದಲ್ಲಿ k plus 1 ಇದನ್ನ ತಗೊಂಡಿದ್ದೀನಿ ನಾನು, ರೈಟ್, ಲೆಫ್ಟ್ ಹ್ಯಾಂಡ್ ಸೈಡ್ ಅದರ ತಗೊಂಡಿದ್ದೀನಿ, ಇದನ್ನ ತಗೊಂಡು ಇದನ್ನ ಪ್ರೂವ್ ಮಾಡ್ಬೇಕಲ್ವಾ, fk plus 1 into fk. ನಾನೇನ್ ಮಾಡಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ, 0 to k plus 1 ಇದೆ ಅಲ್ವಾ, ಫಸ್ಟ್ k ತನಕ ತಗೊಳ್ಳಿ, ಫಸ್ಟ್ k ತನಕ ತಗೊಳ್ಳಿ, ಪ್ಲಸ್ ಇನ್ ಒನ್ ಟರ್ಮ್ ಉಳ್ಕೊಳ್ತಲ್ವಾ, ಯಾವ್ದದು, k plus 1, ಅದನ್ನ i ಜಾಗದಲ್ಲಿ ಹಾಕಿ. ಓಕೆ, ಇನ್ ಒನ್ ಟರ್ಮ್ ಉಳ್ಕೊಂಡಿದೆ, ಯಾವ್ದದು, k plus 1, ಡೈರೆಕ್ಟ್ i ಜಾಗದಲ್ಲಿ ಹಾಕಿ, ಸ್ಪ್ಲಿಟ್ ಮಾಡಿ ಅಷ್ಟೇ, 0 to k ಒನ್ ಟರ್ಮ್, 0 to k ಇನ್ನೊಂದು ಯಾವ್ದು, k plus 1, ಅದನ್ನ ಡೈರೆಕ್ಟ್ i ಜಾಗದಲ್ಲಿ ಹಾಕಿ, ಆಯ್ತಾ. ನೆಕ್ಸ್ಟ್ ಏನ್ ಮಾಡಿ, ಇದಿಷ್ಟು ಜಾಗದಲ್ಲಿ ಏನ್ ಬರೀಬಹುದು, fk into fk plus 1 ಅಂತ ಬರೀಬಹುದಾ, ಅಕಾರ್ಡಿಂಗ್ ಟು ಇಂಡಕ್ಷನ್ ಹೈಪೋಥೆಸಿಸ್, ಇದಿಷ್ಟು ಜಾಗದಲ್ಲಿ fk into fk plus. ಹಿಂದಿನ ಸ್ಟೆಪ್ ನೋಡಿ ನಿಮಗೆ ಗೊತ್ತಾಗ, ಪ್ಲಸ್ f ಸ್ಕ್ವಯರ್ k plus 1 ಏನಂತ ಬರೀಬಹುದು, fk plus 1 into fk plus 1. ನೆಕ್ಸ್ಟ್ fk plus 1 ಅನ್ನ ಕಾಮನ್ ತೆಕ್ಕೊಳ್ಳಿ, ಇಲ್ಲೂ ಇದೆ ಅಲ್ವಾ, ಕಾಮನ್ ತೆಕ್ಕೊಳ್ಳಿ, ಏನ್ ಬರುತ್ತೆ, fk plus fk plus 1 ಏನಂತ ಬರೀಬಹುದು, fk plus 2 ಅಂತ ಬರೀಬಹುದು. ನೆನ್ಪಿಟ್ಕೊಳ್ಳಿ, fk plus 1 is nothing but fk plus 2. ಓಕೆ, ರೈಟ್, ಮನೇಲಿ ಟ್ರೈ ಮಾಡಿ, ಇದನ್ನ ಪ್ರಾಕ್ಟೀಸ್ ಮಾಡಿ, ರೈಟ್. ಕ್ವಿಕ್ ಆಗಿ ನಾನು ಇನ್ನೊಂದ್ಸಲಿ ಮಾಡ್ತೀನಿ, ನಿಮ್ ಜೊತೆ ನೀವು ಮಾಡ್ತಾ ಬನ್ನಿ, ಕ್ವಿಕ್ ಆಗಿ ಮಾಡ್ತಾ ಬರ್ತೀನಿ, ಕರೆಕ್ಟ್ ಆಗಿ ಗಮನಿಸಬೇಕು. ನನಗೆ ಆನ್ಸರ್ ಸಿಕ್ಕಿದೆ ಅಲ್ವಾ ನೋಡಿ, fk plus 1 into, ಓಕೆ, ನಾವು ಕ್ವಿಕ್ ಆಗಿ ಮಾಡ್ತಾ ಬರ್ತೀನಿ, ಇನ್ನೊಂದ್ಸಲಿ ದಯವಿಟ್ಟು ಲೆಫ್ಟ್ ಆಗ್ಬೇಡಿ, ಇನ್ನೊಂದ್ಸಲಿ ಕರೆಕ್ಟ್ ಆಗಿ ನೋಡ್ಬೋಣ, ರೈಟ್, ನೀವೇ ನೋಟ್ಸ್ ನೋಡ್ದಲ್ಲೇ ಮಾಡಕ್ ಟ್ರೈ ಮಾಡಿ. ಓಕೆ, ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ಬರ್ಕೊಳ್ಳಿ, fk plus 1 is fk plus 2, fk plus 1 is f ಸ್ಕ್ವಯರ್ k plus 1 ಇದೆಯಲ್ಲ, ಅದನ್ನ ಎರಡು ಸಲ ಬರ್ಕೋಬೋದಲ್ವಾ, fk plus 1 into, ಓಕೆ, ಕ್ವಿಕ್ ಆಗಿ ನೋಡಿ. ಫಸ್ಟ್ ಏನ್ ಮಾಡಿ, ಏನನ್ನು ಪ್ರೂವ್ ಮಾಡ್ಬೇಕು ಅಂತ ಪಕ್ಕದಲ್ಲಿ ಬರ್ಕೊಳ್ಳಿ, ಏನನ್ನು ಪ್ರೂವ್ ಮಾಡ್ಬೇಕು, n ಜಾಗದಲ್ಲಿ k plus 1 ಹಾಕಿ ಅಷ್ಟೇ, n ಜಾಗದಲ್ಲಿ k plus 1 ಹಾಕಿ, ಏನ್ ಬರುತ್ತೆ, fk plus 1 into k plus 1 plus 1,
ಮುಗಿತಾ? ಏನ್ ಪ್ರೂವ್ ಮಾಡ್ಬೇಕು ಸ್ಟಡಿ ಬರ್ಕೊಂಡ್ಬಿಡಿ. ಎನ್ ಜಾಗದಲ್ಲಿ k ಪ್ಲಸ್ 1 ಹಾಕಿ ಅಷ್ಟೇ. ಈಗ ಏನ್ ಮಾಡಿ, ಇದನ್ನ ಮಾತ್ರ ತಗೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್? fi ಸ್ಕ್ವೇರ್ ಸಮ್ಮೇಶನ್ ಆಫ್ i ಈಕ್ವಲ್ 0 ಟು k ಪ್ಲಸ್ 1 fi ಸ್ಕ್ವೇರ್. ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, ಇದನ್ನ ಪ್ರೂವ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ಅಬ್ಸರ್ವ್ ಹಿಯರ್. fk ಪ್ಲಸ್ 1 ಇಂಟು fk ಪ್ಲಸ್ 2 ಇದೆಯಲ್ಲ, ಇದನ್ನ ನಾನು ಪ್ರೂವ್ ಮಾಡ್ಬೇಕಾಗಿರೋದು. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ, ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ಸ್ಪ್ಲಿಟ್ ಮಾಡಿ ಹೆಂಗೆ ನೋಡಿ, ಸಮ್ಮೇಶನ್ ಆಫ್ i ಈಕ್ವಲ್ 0 ಟು k. ಇನ್ ಒನ್ ಟರ್ಮ್ ಉಳ್ಕೊಳ್ತಲ್ವಾ, ಯಾವ್ದದು? k ಪ್ಲಸ್ 1. ಅದನ್ನೇನ್ ಮಾಡಿ, i ಜಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ ಒಂದ್ ಟರ್ಮ್ ಉಳ್ಕೊಳ್ತು, ಯಾವ್ದದು? k ಪ್ಲಸ್ 1 ಇಲ್ಲಿ ಹಾಕಿ. ಅವಾಗ ಏನ್ ಬರುತ್ತೆ? k ಪ್ಲಸ್ 1. ಓಕೆ, ಸ್ಪ್ಲಿಟ್ ಮಾಡ್ಕೊಳ್ಳಿ ಅಷ್ಟೇ. 0 ಟು k. ಇನ್ನೊಂದು ಉಳ್ಕೊಳ್ತಲ್ವಾ, ಯಾವ್ದದು? k ಪ್ಲಸ್ 1 ಉಳ್ಕೊಳ್ತಲ್ವಾ, ಆ k ಪ್ಲಸ್ 1 ಇಲ್ಲಿಗೆ ಹಾಕಿ, ಲಾಸ್ಟ್ ಟರ್ಮ್. ನೆಕ್ಸ್ಟ್ ಈ ಜಾಗದಲ್ಲಿ ಏನ್ ಬರೀಬಹುದು? ಹಿಂದಿನ ಸ್ಟೆಪ್ ನೋಡಿ, ನಿಮಗೆ ಗೊತ್ತಾಗುತ್ತೆ. fk ಇಂಟು fk ಪ್ಲಸ್ 1 ಪ್ಲಸ್ ಇದನ್ನ ಏನಂತ ಬರೀಬಹುದು? f ಸ್ಕ್ವೇರ್ k ಪ್ಲಸ್ 1 fk ಪ್ಲಸ್ 1 ಇಂಟು ಓಕೆ. ನಾವು fk ಪ್ಲಸ್ 1 ಇಲ್ಲೂ ಇದೆ, ಇಲ್ಲೂ ಇದೆ, ಕಾಮನ್ ತೆಗಿರಿ. ರೈಟ್, ಏನ್ ಉಳಿತು? fk ಪ್ಲಸ್, ನೋಡಿ ಇಲ್ಲಿ ಒಂದ್ ಕಾಮನ್ ತೆಗೆದಿದ್ದೀನಿ, ಇನ್ನೊಂದು ಉಳ್ಕೊಂಡಿದೆ ಅಲ್ವಾ ಇಲ್ಲಿ. fk ಪ್ಲಸ್ 1 ಆಸ್ ಇಟ್ ಈಸ್ ಇಂಟು fk ಪ್ಲಸ್ 1 ಇಸ್ fk ಪ್ಲಸ್ 1 ಇಸ್ fk. ಇಲ್ಲಿ ನಿಮಗೆ ಮೈನ್ ಆಗಿ ಏನ್ ಗೊತ್ತಾ, ಸ್ಪ್ಲಿಟ್ ಮಾಡೋದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಈ ಸ್ಟೆಪ್ ಹೆಂಗ್ ಬಂತು ಗೊತ್ತಾಗ್ಬೇಕು. ಫಸ್ಟ್ ಏನ್ ಮಾಡಿ, 0 ಟು k ಮುಗೀತಾ? ಇನ್ ಒಂದ್ ಉಳ್ಕೊಳ್ತಾ, ಯಾವ್ದದು? k ಪ್ಲಸ್ 1. ಅದನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ? i ಜಾಗದಲ್ಲಿ ಸಬ್ಸ್ಟಿಟ್ಯೂಟ್. ಪ್ಲಸ್ ಯಾಕೆ ಹಾಕಿದೀನಿ ಇಲ್ಲಿ? ಲಾಸ್ಟ್ ಟರ್ಮ್ ಅಲ್ವಾ, ಸಮ್ಮೇಶನ್ ಇದು ಲಾಸ್ಟ್ ಟರ್ಮ್ ಪ್ಲಸ್. ರೈಟ್, ಈ ಜಾಗದಲ್ಲಿ ಏನ್ ಬರೀಬಹುದು? fk ಇಂಟು fk. ಈ ಜಾಗದಲ್ಲಿ fk ಇಂಟು ಇದನ್ನ ಏನ್ ಬರೀಬಹುದು? f ಸ್ಕ್ವೇರ್ ಇದೆ ಅಲ್ವಾ, fk ಪ್ಲಸ್ 1 ಇಂಟು fk ಪ್ಲಸ್ 1 ಕಾಮನ್ ತೆಗಿರಿ, ಏನ್ ಉಳ್ಕೊಳ್ತು? fk ಪ್ಲಸ್ 1 ಇಸ್ ಪ್ರೂವ್ ಮಾಡಿದ್ ನೋಡಿ. ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್. ಇದು ಹೆಂಗ್ ಬಂತು ನಂಗೆ? ಇದು ಹೆಂಗ್ ಬಂತು ಅಂದ್ರೆ, n ಜಾಗದಲ್ಲಿ k ಪ್ಲಸ್ 1 ಹಾಕಿ, k ಪ್ಲಸ್ 1 ಪ್ಲಸ್ 1. ರೈಟ್, ಇನ್ನೂ ಒಂದು ನಿಮಗೆ ಈ ಸ್ಪ್ಲಿಟ್ ಮಾಡಿದ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ವೇ ಇದೆ ನೆನ್ಪಿಟ್ಕೊಳಕ್ಕೆ. ಇನ್ನೊಂದು ವೇ ಹೇಳ್ತೀನಿ ನೋಡಿ. ರೈಟ್, ಸ್ಪ್ಲಿಟ್ ಮಾಡಿದ್ ಗೊತ್ತಾಗಿಲ್ಲ ಅಂದ್ರೆ ನೋಡಿ, ಗಮನಿಸಿ. ರೈಟ್, ಈ ಸ್ಪ್ಲಿಟ್ ಮಾಡಿದ್ ಹೆಂಗೆ ಅಂತ ನೋಡ್ಕೊಳ್ಳಿ. ರೈಟ್, ಸ್ಪ್ಲಿಟ್ ಮಾಡಿದ್ ಹೇಗೆ ಅಂತ ನೋಡಿ. ರೈಟ್, ಗಮನಿಸಿ. ಇದನ್ನ ಕರೆಕ್ಟ್ ನೋಡಿ. ಎಲ್ಲಿಂದ ಎಲ್ಲಿ ತನಕ ರೇಂಜ್ ಆಗ್ತಾ ಇದೆ? ಎಲ್ಲಿಂದ ಎಲ್ಲಿ ತನಕ ರೇಂಜ್ ಆಗ್ತಿದೆ? 0 ಇಂದ k ಪ್ಲಸ್ 1 ತನಕ ರೇಂಜ್ ಆಗ್ತಿದೆ ಅಲ್ವಾ. ಸೊ ಅದ್ರ ಹೇಗ್ ಬರೀಬಹುದು ನೋಡಿ. i ಜಾಗದಲ್ಲಿ ಏನಿದೆ? 0 ಹಾಕಿ, ಏನ್ ಬಂತು? f0 ಸ್ಕ್ವೇರ್ ಆಯ್ತು. i ಜಾಗದಲ್ಲಿ 1 ಹಾಕಿ, ಏನಾಯ್ತು? f1 ಸ್ಕ್ವೇರ್. i ಜಾಗದಲ್ಲಿ 2 ಹಾಕಿ, ಅದೇ ತರ ಏನಾಯ್ತು? f2 ಸ್ಕ್ವೇರ್. ಅದೇ ತರ ಎಲ್ಲಿ ತನಕ ಹೋಗ್ಬೇಕು? k ಪ್ಲಸ್ 1 ತನಕ ಅಲ್ವಾ. ನೋಡಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ ಅಂತ? f0, f1, f2 ಅಪ್ ಟು. ಓಕೆ, ಈಗ ನೋಡಿ, ಇದರ ಹಿಂದಿನ ಟರ್ಮ್ ಯಾವ್ದು ಬರುತ್ತೆ? fk ಅಲ್ವಾ. fk ಪ್ಲಸ್ 1 ಹಿಂದಿನ ಟರ್ಮ್. ಇದಿಷ್ಟು ಗ್ರೂಪ್ ಮಾಡ್ತೀನಿ, ಇದೊಂದು ಲಾಸ್ಟ್ ಗೆ ಇಟ್ಕೊಳ್ತೀನಿ. ಈಗ ನೋಡಿ,
ಇದಿಷ್ಟು ಗ್ರೂಪ್ ಮಾಡಿ ಹೇಗೆ ಬರೀಬಹುದು? ಸಮ್ಮೇಶನ್ ಆಫ್ I equals 0 ಇಂದ ಎಲ್ಲಿ ತನಕ? K ತನಕ. I ಇಂದ 0 ಇಂದ K ತನಕ ಏನು Fi² ಅಲ್ವಾ? ನೋಡಿ ಇದಿಷ್ಟ ಆಯ್ತಲ್ವಾ? ಇದು ಸಿಕ್ತಲ್ವಾ? ಪ್ಲಸ್ ಲಾಸ್ಟ್ ಟರ್ಮ್ ಯಾವುದು? F² K ಪ್ಲಸ್ 1 ಹಾಗೆ ಇಟ್ಕೊಳ್ಳಿ. ನೋಡಿ ಇದೇ ಬಂದಿದೆ ಅಲ್ವಾ? ರೈಟ್, ಇದಿಷ್ಟು ಇದು ಒಂದು ಮಾತ್ರ ಲಾಸ್ಟ್ ಹಾಗೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದೀನಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ. ಸೊ ನೋಟ್ಸ್ ನೋಡ್ದಲೆ ಪ್ರಾಕ್ಟೀಸ್ ಮಾಡಿ, ಇದನ್ನ ನನಗೆ ನೀವು ಕಳಿಸ್ಕೊಡಿ. ನೋಟ್ಸ್ ನೋಡ್ದಲೆ ರೈಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನನಗೆ ಇವತ್ತು ಕಳಿಸ್ಕೊಡಿ. ಕೆಲವರೆಲ್ಲ ಬೇಗ ಲೆಫ್ಟ್ ಆಗ್ತಿದ್ದಾರೆ, ಐ ಡೋಂಟ್ ನೋ ವೈ. ರೈಟ್, ಬರ್ಕೋತೀರಾ ಇದನ್ನ? ಇದು ಹೆಂಗ್ ಬಂತು ಅಂತ? ರೈಟ್, ಐಗೆ 0 ಹಾಕಿ, ಐಗೆ 1 ಹಾಕಿ, ಐಗೆ 2 ಹಾಕಿ, ಐಗೆ K ಪ್ಲಸ್ 1. ಅದ್ರ ಹಿಂದಿನ ಟರ್ಮ್ ಯಾವುದು? Fk. ಇಲ್ಲಿಂದ ಇಲ್ಲಿ ತನಕ ಇದು ಬರುತ್ತಲ್ವಾ? ಇನ್ನೊಂದು ಟರ್ಮ್ ಯಾವುದು? ರೈಟ್, ಸೊ ಐ ಆಮ್ ರನ್ನಿಂಗ್ ಔಟ್ ಆಫ್ ದ ಟೈಮ್. ಈ ಪ್ರಾಬ್ಲಮ್ ಅನ್ನ ನನಗೆ ನೋಟ್ಸ್ ನೋಡ್ದಲೆ ರೈಟ್ ಹಾನೆಸ್ಟ್ ಆಗಿ ಬರೆದು ಕಳಿಸಿ. ರೈಟ್, ಹೆಲ್ಪ್ ಆಗುತ್ತೆ. ಹಿಂದಿನ ಕ್ಲಾಸಿನ ಅಸೈನ್ಮೆಂಟ್ ಯಾರು ಕಳಿಸಿಲ್ಲ ಕಳಿಸ್ಕೊಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇಸ್ ಕ್ಲಾಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಇಟ್ಸ್ ಸಮ್ವಾಟ್ ಟ್ರಿಕ್ಕಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ತುಂಬಾ ಸಲ ಕೇಳಿದಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇಸ್ ಕ್ಲಾಸ್. ಓಕೆ, I'm expecting this problem. Without seeing the notes, send me. Right, all should send. It is a strict. Right, I'm not requesting now. You should send the problems what I did today. All should send without miss. Right, I'm waiting for this problem. Without seeing the notes, send me. And thank you so much for joining today's class.